ಒಂದು ಕಡೆ ಪಾಕಿಸ್ತಾನ ಭಾರತದ ಮೇಲೆ ನಿನ್ನೆ ದಾಳಿಯನ್ನು ಮಾಡ್ತು, ಕದನ ವಿರಾಮ ಅಂತ ಹೇಳಿದ ನಂತರವೂ ಕೂಡ ಮತ್ತೆ ದಾಳಿ ಮಾಡ್ತು. ಇದರಿಂದಾಗಿ ಭಾರತದಲ್ಲೂ ಕೂಡ ಒಂದಷ್ಟು ಕಡೆ ವಿಧ್ವಂಸ ಆಗಿದೆ, ಭಾರತಕ್ಕೂ ಹಾನಿಯಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸ್ಥಳದಿಂದ ಅಂದರೆ ದಾಳಿಯಾದಂಥ ಸ್ಥಳದಿಂದ, ಅದು ಉರಿಯಾ ಬಾಂಡಿ ಅಂತ ದಾಳಿ ನಡೆದಂಥ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಜಗದೀಶ್. ನಿನ್ನೆ ಒಂದು ಕಡೆಯಿಂದ ಸೀಸ್ ಫೈರ್ ಆಯಿತು, ಇನ್ನೇನು ಕದನ ವಿರಾಮ, ಇನ್ನು ಯುದ್ಧ ಇಲ್ಲ, ದಾಳಿ ಇಲ್ಲ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ನಿನ್ನೆ ಮತ್ತೆ ಪಾಕಿಸ್ತಾನ ತನ್ನ ಕಪಟ ಬುದ್ಧಿಯನ್ನು ತೋರಿಸ್ತು. ನಿನ್ನೆ ಏನೆಲ್ಲ ದಾಳಿ ಆಯಿತು, ಹೇಗೆಲ್ಲ ದಾಳಿ ಆಯಿತು, ಜೊತೆಗೆ ಅದರಿಂದ ಆದಂಥ ಭಾರತಕ್ಕಾದಂಥ ಹಾನಿ ಏನು ಅಂತ. ವಾಸು, ನಿನ್ನೆ ಬೆಳಿಗ್ಗೆ 5 ಗಂಟೆ 30 ನಿಮಿಷದಿಂದ 5 ಗಂಟೆ ಒಳಗಾಗಿರಂದ್ರೆ 5 ರಿಂದ 6 ಗಂಟೆ ಸುಮಾರಿಗೇನಂದ್ರೆ ದೊಡ್ಡ ಮಟ್ಟದಲ್ಲಿ ದಾಳಿ ಆಗುತ್ತೆ. ಶೆಲ್ಸ್ಗಳ ದಾಳಿ ನಿರಂತರವಾಗಿ ಆಗಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ಪ್ರದೇಶಗಳಲ್ಲಿ, ಈಗ ನಾನು ನಿಂತಿರುವಂತಹ ಸ್ಥಳ ಉರಿ ಪ್ರದೇಶದ ಭಾಂಡಿ ಅನ್ನುವಂತಹ ಒಂದು ಹಳ್ಳಿ, ಪುಟ್ಟದಂತಹ ಹಳ್ಳಿ. ಪುಟ್ಟ ಹಳ್ಳಿಯಲ್ಲಿ ಒಂದು ಮಾರ್ಕೆಟ್ ಇದೆ. ಮಾರ್ಕೆಟ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಒಂದು 4 ರಿಂದ 5 ಅಂಗಡಿ ಅಷ್ಟೇ. ನಿಮಗೆ ವಿಜುವಲ್ಸ್ ಅಲ್ಲಿ ಸಹಿತ ತೋರಿಸ್ತಾ ಹೋಗ್ತೀನಿ. ಈ ಏನಂದ್ರೆ ಮಾರ್ಕೆಟ್ ಇರುವಂತಹ ಪ್ರದೇಶ, ಈ ಮಾರ್ಕೆಟ್ ಪೂರ್ತಿಯಾಗಿ ಡ್ಯಾಮೇಜ್ ಅನ್ನ ಆಗಿದೆ. ಈಗ ಡ್ಯಾಮೇಜ್ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಇಡೀ ಅಂಗಡಿಯೇ ಪೂರ್ತಿಯಾಗಿ ಏನಂದ್ರೆ ಆ ಒಂದು ಸ್ಫೋಟದ ಎಫೆಕ್ಟ್ಗೆ ಏನಂದ್ರೆ ಗುಜ್ಜಾಗಿರುವಂತದ್ದು. ಕೇವಲ ಇದು ಒಂದೇ ಪ್ರದೇಶ ಅಲ್ಲ, ಈ ಪ್ರದೇಶದ ಒಂದು ಸುಮಾರು ಒಂದು 8 ಕಿಲೋಮೀಟರ್ ರೇಂಜ್ ಅಲ್ಲಿ ಸುಮಾರು ಒಂದು 12 ರಿಂದ 15 ಕಿಲೋ ಕಡೆಗೆ ಏನಂದ್ರೆ ಈ ರೀತಿಯಾದಂತಹ ನಿರಂತರವಾದಂತಹ ದಾಳಿಯನ್ನ ಮಾಡಲಾಗಿತ್ತು. ಮತ್ತೆ ಕೇವಲ ಈ ಪ್ರದೇಶ ಮಾತ್ರ ಅಲ್ಲ, ಮೊದಲು ನಿಮಗೆ ನನ್ನ ಬಲಭಾಗದಲ್ಲಿರುವಂತಹ ಏನಂದ್ರೆ ಅಂಗಡಿನ ತೋರಿಸ್ತೀನಿ. ಇದು ಪೂರ್ತಿಯಾಗಿ ಏನಂದ್ರೆ ಡ್ಯಾಮೇಜ್ ಆಗಿ ಹೋಗಿದೆ. ಅಲ್ಲಿ ಪಕ್ಕದಲ್ಲಿ ಮಸೀದಿ ಇದೆ, ಮಸೀದಿಗೂ ಸಹಿತ ಡ್ಯಾಮೇಜ್ ಆಗಿದೆ. ಮಸೀದಿ ಒಳಗಡೆನೂ ಸಹಿತ ಆ ಒಂದು ಶೆಲ್ ದಾಳಿ ಆಗಿರುವಂತಹ ಕಾರಣಕ್ಕಾಗಿ ಆ ಸ್ಫೋಟಕ ಪೂರ್ತಿಯಾಗಿ ಒಳಗಡೆ ಆವರಿಸ್ಕೊಂಡು ಬಿಡುತ್ತೆ. ಅಲ್ಲಿರುವಂತಹ ಗಾಜುಗಳು ಸಹಿತ ಪುಡಿ ಪುಡಿ ಆಗ್ತಾ ಹೋಗ್ತವೆ. ಅದರ ಜೊತೆಗೆ ಇಲ್ಲಿರುವಂತಹ ಅಂಗಡಿಯೂ ಸಹಿತ ಪೂರ್ತಿಯಾಗಿ ನುಜ್ಜುಗುಜ್ಜು ಆಗಿರುವಂತದ್ದು. ಈ ಒಂದು ಸಮಾಧಾನಕರ ವಿಚಾರ ಏನು ಅಂತಂದ್ರೆ, ಈ ರೀತಿಯಾದಂತಹ ದಾಳಿ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ಪೂರ್ತಿಯಾಗಿ ಏನಂದ್ರೆ ಇಲ್ಲಿರುವಂತಹ ಜನರನ್ನಾಗಿರ್ಬೋದು ಅಥವಾ ಇಲ್ಲಿರುವಂತಹ ನಿವಾಸಿಗಳಿಗಾಗಿರ್ಬೋದು ಅಥವಾ ಇಲ್ಲಿರುವಂತಹ ಮಾರ್ಕೆಟ್ ಅಲ್ಲಿ ಏನು ವ್ಯಾಪಾರ ವಹಿವಾಟು ಮಾಡೋರಾಗಿರ್ಬೋದು, ಅವರೆಲ್ಲರಿಗೂ ಸಹಿತ ಪೂರ್ತಿಯಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಇಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಯಾರಿಗೂ ಸಹಿತ ಏನೂ ಆಗಿರಲಿಲ್ಲ. ಒಂದು ವೇಳೆ ಏನಾದ್ರೂ ಇಲ್ಲಿ ಯಾರಾದ್ರೂ ವ್ಯಕ್ತಿಗಳು ಇದ್ದಿದ್ದೇ ಆದ್ರೆ, ಯಾರಾದ್ರೂ ಇಲ್ಲಿ ಏನಂದ್ರೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಿದ್ದೇ ಸಂದರ್ಭ ಆಗಿದ್ದೇ ಆದ್ರೆ ಅವಾಗ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇತ್ತು. ಪೂರ್ತಿಯಾಗಿ ಈ ಅಂಗಡಿ ಏನ್ ಕಾಣಿಸ್ತಿದೆ ನೋಡಿ, ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಈ ಪೂರ್ತಿಯಾದಂತಹ ಅಂಗಡಿ ಡ್ಯಾಮೇಜ್ ಆಗಿದೆ. ಇಲ್ಲಿ ಸುಮಾರು 4 ರಿಂದ 5 ಏನಂದ್ರೆ ಅಂಗಡಿಗಳಿದಾವೆ. ಆ 5 ಅಂಗಡಿಗಳು ಸಹಿತ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದಾವೆ. ನಿಮಗೆ ಮುಂಭಾಗದಲ್ಲಿ ಹೋಗ್ತಾ ತೋರಿಸ್ತೀನಿ ನಿಮ್ಗೆ ಇದರ ಎಫೆಕ್ಟ್ ಹೇಗಿತ್ತು ಅಂತ. ಒಂದು ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ನೋಡಿ, ಇದು ಅಂದ್ರೆ ಅಂಗಡಿಗಿರುವಂತಹ ಶೆಟ್ರು. ಈ ಶೆಟ್ರ್ ಪೂರ್ತಿಯಾಗಿರಂತಂದ್ರೆ ಒಳಗಡೆ ಮಿಸೈಲ್ಸ್ ಒಂದು ಶೆಲ್ನ ತುಣುಕುಗಳು ಒಳಗಡೆ ಹೋಗಿರುವಂತದ್ದು. ಅದರ ಫೋರ್ಸು ಒಂದು ಯಾವ ರೀತಿ ಇದೆ ನೋಡಿ, ಒಂಥರ ಜಲುಡಿ ಆಗುತ್ತಲ್ಲ, ಜಲುಡಿ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮತ್ತೆ ಮೇಲ್ಭಾಗದಲ್ಲೂ ಸಹಿತ ಪೂರ್ತಿಯಾಗಿ ಫಸ್ಟ್ ಫ್ಲೋರ್ ಏನಿದೆ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ. ಅಂಗಡಿಯಲ್ಲಿ ಅಪ್ಪಿತಪ್ಪಿ ಯಾರಾದ್ರೂ ಇದ್ದಿದ್ರೆ ಆದ್ರೆ ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದಂತೂ 100%. ಯಾಕಂದ್ರೆ ಇದರ ಪಕ್ಕದಲ್ಲಿರುವಂತಹ ಕೇವಲ 150 ಮೀಟರ್ ದೂರದಲ್ಲಿರುವಂತಹ ಒಂದು ಮನೆ ಮೇಲೂ ಸಹಿತ ದಾಳಿ ಆಗುತ್ತೆ. ದಾಳಿದಂತಹ ಸಂದರ್ಭದಲ್ಲಿ ಅಲ್ಲಿ ನರ್ಗೀಸ್ ಬೇಗಂ ಅನ್ನುವರು ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಮೊದಲು ನಿರಂತರವಾಗಿ 2-3 ದಿವಸಗಳ ಕಾಲ ಆಗಿರ್ತಕ್ಕಂತಹ ದಾಳಿಯ ಸಂದರ್ಭದಲ್ಲಿ ಜನರು ಫಸ್ಟ್ ಡೇ ಆದಾಗ ಭಯ ಪಡ್ಕೊಂಡು ಇಡೀ ಮನೆಯನ್ನ, ಇಡೀ ಗ್ರಾಮವನ್ನೇ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈಗ ಅದಾದ ಮೇಲೆ ಆಗಿರ್ತಕ್ಕಂತಹ ದಾಳಿ ಅದಾದ ಮೇಲೆ ಏನಂದ್ರೆ ಸುಮಾರು ಇಲ್ಲಿರುವಂತಹ 35 ಹಳ್ಳಿಗಳೇನಿದಾವೆ, ಆ 35 ಹಳ್ಳಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿರುವಂತಹ ಜನರ ನಿರಾಶ್ರಿತ ಕೇಂದ್ರಗಳಿಗೆ ಕಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಈಗಲೂ ಸಹಿತ ಕದನ ವಿರಾಮ ಘೋಷಣೆ ನಿನ್ನೆ ಮಧ್ಯಾಹ್ನ 5 ಗಂಟೆಗೆ, ಸಂಜೆ 5 ಗಂಟೆಗೆ ಆಗುತ್ತೆ. ಅದಾದ್ಮೇಲೆ ಇಲ್ಲಿಯವರೆಗೂ ಸಹಿತ ಜನರು ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಮತ್ತೆ ನಿನ್ನೆ ರಾತ್ರಿ ಆಗಿರ್ತಕ್ಕಂತಹ ಪಾಕಿಸ್ತಾನ ಆ ಒಂದು ಕದನ ವಿರಾಮವನ್ನ ಉಲ್ಲಂಘನೆ ಮಾಡುತ್ತಲ್ಲ, ಅದಾದ್ಮೇಲಂತೂ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಭಯ ಪಡ್ತಾ ಇದ್ದಾರೆ. ನಾವು ಇನ್ನೂ ಮುಂದಿನ 3-4 ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ. ಮತ್ತೆ ಇಲ್ಲಿರುವಂತಹ ಆಡಳಿತ ಮಂಡಳಿಯು ಸಹಿತ ಜನರನ್ನ ಈ ಒಂದು ಸ್ಥಳಗಳಿಗೆ ಬರೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ನಿನ್ನೆ 5 ಗಂಟೆ ಆದ್ಮೇಲೆ ಜನರು ಏನೋ ಆರಾಮಾಗಿ ಹೋಗ್ಬೋದು ನಾವು, ಯಾಕಂದ್ರೆ ಕದನ ವಿರಾಮನ ಘೋಷಣೆ ಆಗಿದೆ ಅನ್ನುವಂತಹ ಖುಷಿಯಲ್ಲಿದ್ರು. ಆದ್ರೆ ಅದಾದ್ಮೇಲೆ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೆ ನಿರಂತರವಾದಂತಹ ದಾಳಿ ಏನು ಮಾಡುತ್ತೆ ಪಾಕಿಸ್ತಾನ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು ಬರೋದಕ್ಕೆ ಬಹಳಷ್ಟು ಜನ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಎಲ್ಲಾ ಜನರನ್ನು ಸಹಿತ ಅಂದ್ರೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತು, ಅವರ ಅಭಿಪ್ರಾಯಗಳನ್ನ ಸಂಗ್ರಹವನ್ನ ಮಾಡುವಂತಹ ಕೆಲಸ ಮಾಡ್ತು. ಸದ್ಯದ ವಾಸ್ತವದ ಪರಿಸ್ಥಿತಿ ಏನಿದೆ ಮತ್ತೆ ಅವರಿಗೆ ಆಗಿರ್ತಕ್ಕಂತಹ ಅನುಭವಗಳೇನು ಅಂತ ಗ್ರೌಂಡ್ ಜೀರೋದಲ್ಲಿ ವರದಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೇನಂದ್ರೆ ಇಲ್ಲಿ ಇದು ಕೇವಲ ಒಂದು ಮನೆ ಅಲ್ಲ, ಈ ರೀತಿಯಾದಂತಹ ಮನೆಗಳು ಗುಡ್ಡಗಾಡಿನ ಪ್ರದೇಶದಲ್ಲಿ ಬಹಳಷ್ಟು ಮನೆಗಳಿಗೆ ಡ್ಯಾಮೇಜ್ ಆಗುವಂತದ್ದಾಗಿದೆ. ಮತ್ತೆ ಇಲ್ಲಿ ಜನರು ಇನ್ನು ಮುಂದೆ ಬಂದು ಇರೋದಕ್ಕೂ ಸಹಿತ ಕಷ್ಟ ಆಗುವಂತಹ ಪರಿಸ್ಥಿತಿ. ಕಾರಣ ಏನು ಅಂದ್ರೆ ತಮ್ಮ ಮನೆಗಳನ್ನ ಕಳ್ಕೊಂಡಿದ್ದಾರೆ, ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಕಳ್ಕೊಂಡಿದ್ದಾರೆ. ದಿನನಿತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಏನಂದ್ರೆ ಆದಾಯದ ಮೂಲ ಏನಿತ್ತಲ್ಲ, ಆ ಆದಾಯ ಮೂಲವೇ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಸಂಪೂರ್ಣವಾಗಿ ಏನಂತಂದ್ರೆ ಇಲ್ಲಿ ಬಂತೆ ಜೀವನವನ್ನ ಕಟ್ಕೊಳ್ಬೇಕು ಅಂದ್ರೆ ಬಹಳಷ್ಟು ಕಷ್ಟದಂತಹ ವಾತಾವರಣ ಇಲ್ಲಿರುವಂತದ್ದು. ಮತ್ತೆ ಬಹಳಷ್ಟು ಜನ ಹೇಳ್ತಾ ಇದ್ರು ಇಂತಹ ಒಂದು
ಪ್ರದೇಶದಲ್ಲಿ ನಾವು ಒಂದು ಅಂಗಡಿಯನ್ನು ಓಪನ್ ಮಾಡಬೇಕು ಅಂತಂದ್ರೆ ಅದ್ರ ಬಹಳಷ್ಟು ಕಷ್ಟವನ್ನ ಪಡಬೇಕು. ಹಂತದಲ್ಲಿ ಎಷ್ಟೋ ವರ್ಷಗಳಿಂದ ದುಡ್ಡು ಸೇರಿಸಿ ಒಂದು ಅಂಗಡಿಯನ್ನು ಕಟ್ಕೊಳ್ತೀವಿ ಅಥವಾ ಒಂದು ಮನೆಯನ್ನು ಕಟ್ಕೊಳ್ತೀವಿ. ಆ ಮನೆ ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡಿದ್ದಾರೆ ಪಾಕಿಸ್ತಾನದವರು. ಪಾಕಿಸ್ತಾನ ನೇರವಾಗಿ ದಾಳಿಯನ್ನ ಮಾಡ್ತಿರುವಂತದ್ದೇ ಇಂತಹ ಜನರು ವಾಸವಾಗಿರುವಂತಹ ಮತ್ತು ಜನರು ವ್ಯಾಪಾರ ವಹಿವಾಟು ನಡೆಸುವಂತಹ ಸ್ಥಳಗಳಲ್ಲಿ. ಹಾಗಾಗಿ ಏನಂತಂದ್ರೆ ಪಾಕಿಸ್ತಾನದ ಆ ನೀಚ ನಾಯಿ ಬುದ್ಧಿ ಏನಿದೆಯಲ್ಲ, ಮತ್ತೊಂದು ಸಾರಿ ಈ ಇಂತಹ ಗ್ರೌಂಡ್ ರಿಯಾಲಿಟಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲ ಅಂತಂದ್ರೆ ನಾವೆಲ್ಲೂ ಸಹಿತ ಸಾರ್ವಜನಿಕರ ಜನರ ಮೇಲೆ, ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದೀವಿ ಅಂತ ಏನಂದ್ರೆ ಪಾಕಿಸ್ತಾನ ಹೇಳೇ ಇಲ್ಲ. ನಾವು ಮಾಡಿರುವಂತದ್ದು ಬರೀ ಅಂದ್ರೆ ಸೇನೆಗಳ ಮೇಲೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿತ್ತಲ್ಲ. ಆದ್ರೆ ಇಲ್ಲಿ ರಿಯಾಲಿಟಿ ಗೊತ್ತಾಗುತ್ತೆ. ಗ್ರೌಂಡ್ ರಿಯಾಲಿಟಿಯಲ್ಲಿ ಬಂದ್ರೆ ನೀವು ಇಂಡಿಯಾ ಪಾಕಿಸ್ತಾನದ ಗಡಿ ಭಾಗ LOC ಏನಿದೆ, LOC ಭಾಗದಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋಗಿ, ಅದು ಸುಮಾರು 10 ರಿಂದ 12 ಕಿಲೋಮೀಟರ್ ರೇಂಜ್ ಇರುವಂತಹ ಪ್ರದೇಶ ಇರುವಂತಹ ಹಳ್ಳಿಗಳು, ಆ ಎಲ್ಲಾ ಹಳ್ಳಿಗಳಲ್ಲೂ ಸಹಿತ ಇದೇ ರೀತಿಯಾದಂತಹ ಪರಿಸ್ಥಿತಿ, ಇದೇ ರೀತಿಯಾದಂತಹ ದಾಳಿ ಆಗಿರುವಂತದ್ದು, ಇದೇ ರೀತಿಯಾದಂತಹ ಮನೆಗಳು ಕಳ್ಕೊಂಡಿರುವಂತದ್ದು. ಒಂದು ವೇಳೆ ಏನೋ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ಅಂದ್ರೆ ಬಹಳಷ್ಟು ಜನ ಪ್ರಾಣವನ್ನ ಕಳ್ಕೊಳ್ಬೇಕಾಗಿತ್ತು, ಬಹಳಷ್ಟು ಜನ ತಮ್ಮ ಜೀವನವನ್ನ ಕಳ್ಕೊಳ್ಬೇಕಾಗಿತ್ತು. ಮತ್ತೆ ಬಹಳಷ್ಟು ಜನ ಏನಂದ್ರೆ ತಮ್ಮ ಸಂಬಂಧಿಕರನ್ನಾಗಿರ್ಬೋದು ಅಥವಾ ಗೆಳೆಯರಾಗಿರ್ಬೋದು ಅಥವಾ ಅಂದ್ರೆ ಅವರ ಮನೆಯವರನ್ನ, ಕುಟುಂಬದವ್ರನ್ನ ಕಳ್ಕೊಳ್ಬೇಕಾಗಿತ್ತು. ಕೇವಲ ಒಂದೇ ಒಂದು ದಿವಸ ಆರಂಭ ಆಗಿರ್ತಕ್ಕಂಥ ಯುದ್ಧ ಆರಂಭ ಆಗಿದ್ದ ಒಂದೇ ಒಂದು ದಿವಸ ಇಲ್ಲಿ ಜನರಿದ್ರು. ಆ ಸಂದರ್ಭದಲ್ಲಿ ಆ ಒಂದೇ ದಿವಸದಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಅಂದ್ರೆ ಬರೋಬ್ಬರಿ 14 ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ರಜೌರಿಯಲ್ಲಿ. ಅದಾದ್ಮೇಲೆ ಉರಿ ಭಾಗದಲ್ಲೂ ಸಹಿತ ಸುಮಾರು 4 ರಿಂದ 5 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಆ ಮೊದಲ ದಿವಸದ ಎಫೆಕ್ಟೇ ಎಷ್ಟಿದೆ. ಅದಾದ್ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಆರಂಭಿಕ ಹಂತಗಳಲ್ಲಿ ಸರ್ಕಾರ ಹೇಳಿದಾಗಲೂ ಸಹಿತ ಜನರು ಓಕೆ ಪರವಾಗಿಲ್ಲ ನೋಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ರು. ಯಾವಾಗ ನಿರಂತರವಾದಂತಹ ದಾಳಿ ಆಗೋಕೆ ಶುರು ಆಗುತ್ತಲ್ಲ, ಆ ದಾಳಿ ಆದಂತಹ ಸಂದರ್ಭದಲ್ಲಿ ಜನರಿಗೆ ಗೊತ್ತಾಯಿತು ಇದು ದೊಡ್ಡ ಮಟ್ಟದಲ್ಲಿ ಯಾವುದು ಏನಂದ್ರೆ ಯುದ್ಧ ಆಗುವಂತದಿದೆ, ಮತ್ತೆ ಪಾಕಿಸ್ತಾನದ ನೀಚ ಬುದ್ಧಿ ಜನಸಾಮಾನ್ಯರ ಮೇಲೂ ಸಹಿತ ದಾಳಿಯನ್ನ ಮಾಡ್ತಾರೆ ಅಂತ ಅವಾಗ ಅರಿವು ಬರುತ್ತೆ. ಆ ಅರಿವು ಬಂದಂತಹ ಸಂದರ್ಭದಲ್ಲಿ ಜನರು ಎಲ್ಲರೂ ಹೋಗೋಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆಗೆ ಬಹಳಷ್ಟು ಜನ ಏನಂದ್ರೆ ಅವರ ಜೀವನ ಇರುವಂತಹ ಕಾರಣಕ್ಕಾಗಿ ಅವರು ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡಿದ್ರು, ಹಸುಗಳನ್ನ ಸಾಕೊಂಡಿದ್ರು, ಮತ್ತೆ ಅವರ ಜೀವನ ಸಾಗಿಸೋದಕ್ಕೆ ಕೋಳಿ ಕುರಿಗಳನ್ನ ಸಾಕೊಂಡಿದ್ರು. ಅಂತವುಗಳನ್ನ ಬಿಟ್ಟು ಹೋಗೋದಿಲ್ಲ ನಾವು ಅಂತ ಇವಾಗಲೂ ಸಹಿತ ಎಷ್ಟು ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಅವರು ಉಳ್ಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿ ಇವಾಗಲೂ ಸಹಿತ ಈ ಗ್ರೌಂಡ್ ಅಲ್ಲಿ ಇರುವಂತದ್ದು. ವಾಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.